ಬಿಜೆಪಿ ಪ್ರಣಾಳಿಕೆ ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ ಲೇವಡಿಯನ್ನ ಮಾಡಿದ್ದಾರೆ. ಬಿಜೆಪಿ ಪ್ರಣಾಳಿಕೆ ಸ್ಲೋಗನ್ಗಳ ಪುಸ್ತಕ ಆಗಿದೆ ಅಷ್ಟೇ. ಕಳೆದ ವರ್ಷ ಅಂದ್ರೆ ಕಳೆದ 5 ವರ್ಷಗಳಲ್ಲಿ ಮೋದಿ ಎಲ್ಲೆಲ್ಲಿ ಹೋಗಿದ್ರೋ ಆ ಫೋಟೋಗಳು ಅದರಲ್ಲಿ ಇದ್ವು. ಆಲ್ಬಮ್ ಆಗಿದೆ. ಎಲ್ಲೆಲ್ಲಿ ಹೋಗಿದ್ರೋ ಅಲ್ಲಿ ಫೋಟೋಗೆ ಪೋಸ್ ಕೊಟ್ಟರು. ಆ ಫೋಟೋಗಳೆಲ್ಲವೂ ಕೂಡ ಈಗ ಆಲ್ಬಮ್ಗೆ ಸೇರ್ಪಡೆ ಆಗಿದೆ. ಜನರಿಗೆ ಉಪಯೋಗ ಆಗುವಂತ ಯಾವ ಅಂಶವೂ ಕೂಡ ಇಲ್ಲ. ಜನರಿಗೆ ಯಾವ್ದಾದ್ರು ಯೂಸ್ಫುಲ್ ಆಗುವಂತ ಅಂಶ ಇದೆಯಾ? ಯಾವುದೂ ಇಲ್ಲ. ಮೋದಿ ಪಿಕ್ನಿಕ್ಗೆ ಹೋಗಿದ್ರಲ್ಲ, ಆ ಫೋಟೋಗಳಿದೆ ಅಷ್ಟೇ. ನೀವು ಕಣ್ತುಂಬ್ಕೋಬಹುದು. ಮೋದಿ ಎಲ್ಲೆಲ್ಲಿ ಸಫಾರಿ ಹೋಗಿರ್ತಾರೆ, ಮೋದಿ ಎಲ್ಲೆಲ್ಲಿ ಬೀಚ್ ಹೋಗಿರ್ತಾರೆ, ಆ ಫೋಟೋಗಳು ಆ ಪಿಕ್ನಿಕ್ಗೆ ಹೋಗಿದ್ರಲ್ಲ ಆ ಫೋಟೋಗಳು ಮಾತ್ರ ಅದರಲ್ಲಿದೆ. ಅದು ಬಿಟ್ಟು ಪ್ರಣಾಳಿಕೆಯಲ್ಲಿ ಯಾವುದೇ ರೀತಿಯಾದಂತಹ ಸ್ಪಷ್ಟತೆ ಇಲ್ಲ. ಬಿಜೆಪಿ ಪ್ರಣಾಳಿಕೆ ಕುರಿತು ಪ್ರಿಯಾಂಕ್ ಖರ್ಗೆ ಲೇವಡಿಯನ್ನ ಮಾಡಿರುವಂತದ್ದು. ಕೇಸರಿ ಕಲಿಗಳು ಈಗಾಗಲೇ ಸಾಲು ಸಾಲು ಆರೋಪವನ್ನ ಮಾಡ್ತಾ ಇದ್ದಾರೆ. ಆ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಕೌಂಟರ್ ಅನ್ನ ಕೊಟ್ಟಿರುವಂತದ್ದು. ಬಿಜೆಪಿ ಪ್ರಣಾಳಿಕೆಯ ಕುರಿತು ಖರ್ಗೆ ಲೇವಡಿಯನ್ನ ಮಾಡಿದ್ದಾರೆ. ಹಾಗಾದ್ರೆ ಏನ್ ಮಾತಾಡಿದ್ರು ಖರ್ಗೆ ನೋಡ್ತಾ ಹೋಗುತ್ತಾರೆ. ಮೋದಿ ಮಹಿಳೆಯರಿಗೆ ಹೆಚ್ಚಿನ ಉದ್ಯೋಗ ಅವಕಾಶ ಕೊಡಬೇಕು, ಆರ್ಥಿಕ ಸ್ಥಿರತೆ ಕೊಡಬೇಕು ಅಂತ ಒಂದ್ ಕಡೆ ಹೇಳ್ತೀವಿ, ಆದ್ರೆ ಮಾಡೋದೇ ಇನ್ನೊಂದು. ಯುವಕರ ಬಗ್ಗೆ ಮಾತನಾಡ್ತೀರಾ, ಆದ್ರೆ ಅವರಿಗೆ ಯಾವುದೇ ರೀತಿಯಾದಂತ ಸರ್ಕಾರಿ ಉದ್ಯೋಗಗಳಿಗೆ ಅವಕಾಶ ಮಾಡಿಕೊಡಲ್ಲ. ಅಂದ್ರೆ ಜವಾಬ್ದಾರಿ ಏನು? ಖಾಸಗಿ ಸಂಸ್ಥೆ. ನಿಮ್ಮೇಲೆ ಏನ್ ಜವಾಬ್ದಾರಿ ಇಲ್ಲ. ನೀವು ಈಗ ನಮ್ಮ ನ್ಯಾಯ ಗ್ಯಾರಂಟಿನಲ್ಲಿ ಇದೆ 30 ಲಕ್ಷ ಹುದ್ದೆಗಳನ್ನ ಭರ್ತಿ ಮಾಡೇ ಮಾಡ್ತೀವಿ. ದಟ್ ಈಸ್ ಅವರ್ ಗ್ಯಾರಂಟಿ ಇನ್ ಯೂನಿಯನ್ ಗವರ್ಮೆಂಟ್. ಈ 2 ಲಕ್ಷ ಹುದ್ದೆಗಳು ಸರ್ಕಾರ, ರಾಜ್ಯ ಸರ್ಕಾರದಲ್ಲಿ ಏನಿದೆ ಭರ್ತಿ ಮಾಡೇ ಮಾಡ್ತೀವಿ. ಯಾಕೆ ಹೇಳಕ್ಕಾಗ್ತಾ ಇಲ್ಲ ಬಿಜೆಪಿ ಅವರಿಗೆ? ಏನ್ ಎಲ್ಲಾನು ಬರೇ ಬೇರೆಯವ್ರ ಮೇಲೆ ಹಾಕದ? ನಿಮ್ ಕೆಲಸ ಏನ್ ಮತ್ತೆ? ನಮಗೆ ಇಷ್ಟೆಲ್ಲ ಮೋದಿ ಗ್ಯಾರಂಟಿ ಇದೆ ಅಲ್ಲ, ಇನ್ನ ಫುಲ್ ಓದಿಲ್ಲ, ಓದ್ಬಿಟ್ಟು ಇನ್ನ ಹೇಳ್ತೀನಿ ಅಂತ ನಾಳೆ ನಾಡಿದ್ದು ಮತ್ತೊಮ್ಮೆ. ಇವೆರಡು ಪ್ರಮುಖ ವಿಚಾರಗಳನ್ನ ಮುಂದೆ ತರಲಿಕ್ಕೆ ನಾನು ಬಯಸಿದ್ದೇನೆ. ಆದ್ರೆ $1 ಮಿಲಿಯನ್ ಕ್ವೆಶ್ಚನ್ ಏನಪ್ಪಾ ಅಂದ್ರೆ, ಹಿಂದಿನ ಮೋದಿ 10 ಸರ್ಕಾರದ ಮೋದಿಯವರ ಘೋಷಣೆಗಳು ಏನಾಗುತ್ತೆ ಅಂದ್ರೆ ಅದು ಗ್ಯಾರಂಟಿ ಅಲ್ಲ ಅಂತ ಅಲ್ವಾ? ಸೊ ಮೋದಿಯವರ ಗ್ಯಾರಂಟಿ ಹ್ಯಾಸ್ ನೋ ವಾರಂಟಿ. ವೆರಿ ಕ್ಲಿಯರ್ಲಿ. ಇದು ಯಾಕೆ ಹೇಳ್ತಾ ಇದ್ದೀನಿ? ನಾನು ಹೇಳ್ತಾ ಇದ್ದೀನಿ ಅಂತ ನಂಬಕ್ ಹೋಗ್ಬಿಡಿ. ಟ್ರ್ಯಾಕ್ ರೆಕಾರ್ಡ್ ನೋಡಿ. ಯಾವುದೇ ಪಕ್ಷದ್ದು ಟ್ರ್ಯಾಕ್ ರೆಕಾರ್ಡ್ ಇಂಪಾರ್ಟೆಂಟ್ ಇದೆ. 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರ ಇಲ್ಲ? ಅದು ಮೋದಿ ಗ್ಯಾರಂಟಿ ಅಲ್ವಾ? ಆಗಿದ್ಯಾ? ಅಚ್ಚೇ ದಿನ ತರ್ತೀನಿ ಅಂತ ಹೇಳಿದ್ರು. ಏನು ಭಾರತದ ಸುವರ್ಣ ಯುಗ ಪ್ರಾರಂಭ ಆಯ್ತು ಮೋದಿ ಅವರು ಬಂದ ಮೇಲೆ. ಆ ಸುವರ್ಣ ದಿನಗಳು ಅಚ್ಚೇ ದಿನ ಬರುತ್ತೆ ಅಂತ ಹೇಳಿದ್ರಲ್ಲ. ಏನಂದ್ರು? ಬಹುತ್ ಹೋಗೈ ಮೆಹಂಗಾಯಿ ಕಿ ಮಾರ್ ಅಬ್ ಕಿ ಬಾರ್ ಮೋದಿ ಸರ್ಕಾರ. ಬೆಲೆ ಏರಿಕೆ ಏನಾಯ್ತು? ಕಮ್ಮಿ ಆಯ್ತಾ? ಪೆಟ್ರೋಲ್ ದರ ಏನು? ಹಾಲಿನ ದರ ಏನು? ನಿಮ್ಮ DAP ದರ ಏನು? ಫರ್ಟಿಲೈಸರ್ ದರ ಏನು? ಯಾವ್ದಾದ್ರು ಕಮ್ಮಿ ಆಯ್ತಾ? ಬೆಲೆ ಏರಿಕೆ ನಿಲ್ಲಿಸ್ತೀನಿ ಅಂತಿದ್ದು ಅದು ಮೋದಿ ಗ್ಯಾರಂಟಿ ಅಲ್ವಾ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂದ್ರು 2022 ಒಳಗಡೆ. ಇದು 2024 ಅದು ಮೋದಿ ಗ್ಯಾರಂಟಿ ಅಲ್ವಾ? 100 ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂದ್ರು ಅದು ಮೋದಿ ಗ್ಯಾರಂಟಿ ಅಲ್ವಾ? ಎಲ್ಲಿದೆ? 1 ಸ್ಮಾರ್ಟ್ ಸಿಟಿ ತೋರಿಸ್ಬಿಡಿ ನಮ್ಗೆ. ಅದು ಮೋದಿ ಗ್ಯಾರಂಟಿ ಅಲ್ವಾ? ನಾ ಖಾನೆ ದೂಂಗ ಅಂತ ಹೇಳಿದ್ರು. 10 ವರ್ಷ ಆದ್ರೂ ಕೂಡ ಇನ್ನೂ ಕೂಡ ಆ ಕೆಂಪು ಕೋಟೆ ಮೇಲೆ ನಿಂತ್ಕೊಂಡು ಭಾಷಣ ಹೊಡಿತಾರಲ್ಲ, ಭ್ರಷ್ಟಾಚಾರ ನಾವು ನಿರ್ಮೂಲನೆ ಮಾಡ್ಬೇಕು, ನಾವು ಮಾಡ್ಬೇಕು, ನೀವು ನಮ್ಗೆ ಸಹಕಾರ ಮಾಡಿ. 10 ವರ್ಷ